ಮೊದಲ 3 ರಾಶಿಯ ಬಗ್ಗೆ ಶಾಸ್ತ್ರಿಗಳೇ ತಿಳಿಸ್ಕೊಡೋದಾದರೆ ಮೇಷದಿಂದ ಮಿಥುನದವರೆಗೆ. ಮೇಷರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದ ಆದಿಯಲ್ಲಿ ಗಮನಿಸ್ಕೊಳ್ಳೋಣ. ಚತುರ್ಥದಲ್ಲಿ ಗುರು ಬುಧ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಅಲ್ಲಿ ಸೌಮ್ಯ ರಂಗಚರೋ ಬೃಹಸ್ಪತಿಯುತೆ ಗೀತಪ್ರಿಯೋ ನೃತ್ಯವಿತು ಅಂತ ಹೇಳುತ್ತೆ. ಹೀಗಾಗಿ ಇದೇ ಫಲವನ್ನು ನೀವೇನು ಬಂಧು ಮಿತ್ರರ ಜೊತೆ ಆತ್ಮೀಯತೆಯ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂಥದ್ದು. ಅದು ಸ್ವಲ್ಪ ಸಪ್ತಮಾಧಿಪತಿ ಶುಕ್ರ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿದೆ. ಆದರೆ ಬಂಧುಗಳಿಂದ ಮಿತ್ರರಿಂದ ತುಂಬ ಸಹಾಯ ಚೆನ್ನಾಗಿದೆ. ಕೃಷಿ ಚಟುವಟಿಕೆಗಳಲ್ಲಿ ತುಂಬ ಚೆನ್ನಾಗಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಶಿಕ್ಷಣ ಕ್ಷೇತ್ರಗಳಲ್ಲಿ ದುಡಿತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರಗಳು ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಮನೋವ್ಯಥೆ, ಕಾಲಿಗೆ ಕಣ್ಣಿಗೆ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಹುಷಾರಾಗಿರಿ. ಆದರೆ ನಿಮಗೆ ಹೆಚ್ಚಿನ ಪಾಲು ಈ ಗುರು ಬುಧರಿಂದ ತುಂಬ ಒಳ್ಳೆಯ ಫಲವನ್ನು ಕಾಣ್ತೀರ. ಚಂದ್ರ ವೇದದಲ್ಲಿ ಸಂಚರಿಸ್ತಾನೆ ಈ ವಾರದ ಆದಿಯಲ್ಲಿ. ಹೀಗಾಗಿ ಸ್ವಲ್ಪ ಮನೋವ್ಯಥೆ, ಕಣ್ಣಿಗೆ ತೊಂದರೆಗಳಾಗ್ತಕ್ಕಂಥದ್ದು, ತುಂಬ ಆತ್ಮೀಯರು ಅಂತ ಅಂದ್ಕೊಂಡಿರ್ತಾರಲ್ಲ ಅವರಿಂದಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ, ನಷ್ಟ, ವ್ಯಥೆ ಇವುಗಳನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಚಂದ್ರನಿಂದ ಮುಖ್ಯವಾಗಿ ನಾವು ಈ ಫಲವನ್ನು ಹೆಚ್ಚು ಗಮನಿಸ್ಕೊಳ್ತಕ್ಕಂಥ ಚಂದ್ರನಿಂದ. ಅವನೇ ಮನಸ್ಸಿಗೆ ಅಧಿಪತಿ ಅಲ್ವ. ಮನಸ್ಸಿಗೆ ಯಾವುದಂದ್ರೂ ಮನಸ್ಸಿಗೆ ನೋವಾಗ್ಬಿಡುತ್ತೆ. ಏನು ಅಭಾವ ಆದರೂ ಅದು ಮನಸ್ಸಿಗೆ ನೋವು, ಅಥವಾ ಏನಾದರೂ ಪ್ರಾಪ್ತಿ ಆದರೆ ಅದು ಮನಸ್ಸಿಗೆ ಸಂತೋಷ. ಈ ಕಾರಣದಿಂದಾಗಿ ಚಂದ್ರ ಪ್ರಧಾನ ಗ್ರಹ, ಚಂದ್ರ ಸೂರ್ಯರಿಬ್ಬರು ಪ್ರಧಾನ ಗ್ರಹಗಳು. ಅದನ್ನು ಗಮನದಲ್ಲಿಟ್ಕೊಂಡಾಗ ಸ್ವಲ್ಪ ಸ್ತ್ರೀಯರಿಗೆ ಮನೋವ್ಯಥೆ, ಆತ್ಮೀಯರನ್ನು ಕಳ್ಕೊಳ್ತಕ್ಕಂಥದ್ದು ಈ ಥರದ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಮಾನಸಿಕವಾಗಿ ಸ್ವಲ್ಪ ಬಲ ಬೇಕು. ಇನ್ನು ವಾರದ ಅಂತ್ಯ ಗಮನಿಸೋಣ. ಮೇಷರ ವಾರದ ಅಂತ್ಯದಲ್ಲಿ ಬುಧನ ಬಲ ಬಂದುಬಿಡುತ್ತಲ್ಲ, ಅದು ಮಂಗಳವಾರವೇ ಬಂದುಬಿಡುತ್ತೆ. ಸಹೋದರರು, ಸೇವಕರ ಸಹಾಯಗಳು ಇವೆಲ್ಲ ಒಂದು ನಂಬಿಕೆ, ವಿಶ್ವಾಸ, ಧೈರ್ಯ, ಬೌದ್ಧಿಕವಾದ ಧೈರ್ಯ ಅದು ಬಹಳ ಮುಖ್ಯ. ಅದು ಬಂದುಬಿಡ್ತಕ್ಕಂಥ ಸೂಚಿಸ್ತಾ ಇದೆ. ಮತ್ತು ಹೋಟೆಲ್ ವ್ಯಾಪಾರದಲ್ಲಿ ಲಾಭ. ನೀರಿನ ಸಮೀಪದ ಸ್ವಲ್ಪ ಹುಷಾರಾಗಿರಿ. ನೀವು ಪ್ರಯಾಣದಲ್ಲಿದ್ದರೆ ಅಥವಾ ಇನ್ಯಾವುದೋ ಟ್ರಿಪ್ಪು ಮತ್ತೊಂದು ಮಗದೊಂದು ಈ ಸಂದರ್ಭಗಳಲ್ಲಿ ಹುಷಾರು. ಕಾರಣ ಚಂದ್ರ ಜನ್ಮದಲ್ಲಿ ಸಂಚರಿಸ್ತಾನೆ, ತುಂಬ ಒಳ್ಳೆಯದು. ಆದರೆ ಚತುರ್ಥದಲ್ಲಿ ಮಾಂದಿ ಉದಯ ಆಗಿದೆ. ಗುರುವಿನ ಜೊತೆಗೆ ಸೇರಿದಾಗ ಸ್ವಲ್ಪ ನೀರಿನ ಜೊತೆಗೆ, ಅದರಲ್ಲೂ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವ್ರು, ನೀರಿನ ಸಮೀಪದಲ್ಲಿ ವಾಸ ಮಾಡ್ತಕ್ಕಂಥವ್ರು ಇವರ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ, ಅನುಕೂಲ, ಮತ್ತು ಮನಸ್ಸಿಗೇನು ವಾರದ ಆದಿಯಲ್ಲಿ ಆಗಿತ್ತಲ್ಲ ಮಾನಸಿಕ ನೋವು, ವ್ಯಥೆ ಕಳ್ಕೊಂಡಿರ್ತಕ್ಕಂಥದ್ದು ಅದು ಮತ್ತೆ ಮರಳಿ ಸಿಗ್ತಕ್ಕಂಥದ್ದು, ಅಥವಾ ಒಂದು ಮನೋಬಲ ಬರತಕ್ಕಂಥದ್ದು, ಸ್ನೇಹಿತರಿಂದ ಬಂಧುಗಳಿಂದ ಸಹಾಯ ಸಹಕಾರ ಸಪೋರ್ಟ್ ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಈ ವಾರದಲ್ಲಿ ಹೇಗಿದೆಯಪ್ಪ ಅಂದರೆ ಹೆಚ್ಚಿನ ಪಾಲು ಚೆನ್ನಾಗೇ ಇದೆ. ಏನು ಪರಿಹಾರ ಏನು ಮಾಡಬಹುದು? ಸಣ್ಣ ಪುಟ್ಟ ತೊಡಕಿಗೆ ದುರ್ಗಾ ಸನ್ನಿಧಾನದಲ್ಲಿ ಪುಷ್ಪ ಸಮರ್ಪಣೆ, ಬಿಳಿ ಹೂಗಳನ್ನು ಸಮರ್ಪಣೆ ಮಾಡಿ, ಅದು ಹೆಚ್ಚಿನ ಸಹಾಯ ಮಾಡುತ್ತೆ. ಇನ್ನು ವೃಷಭ ರಾಶಿ ಕೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು, ಹಿರಿಯರಿಂದ ಸಹಾಯ ಸಲಹೆ ಸ್ವಲ್ಪ ಸಿಗುತ್ತೆ. ವಿದ್ಯಾಲಾಭ, ಮಾತಿನ ಕೌಶಲ್ಯ, ದಾಂಪತ್ಯದಲ್ಲಿ ಸಾಮರಸ್ಯ. ಬುಧ ದ್ವಿತೀಯಕ್ಕೆ ಬಂದುಬಿಡ್ತಾನೆ ಮಂಗಳವಾರ ದಿವಸ. ಹೀಗಾಗಿ ಮಂಗಳವಾರದಿಂದ ನಿಮಗೆ ಹೆಚ್ಚಿನ ಬಲ. ಅಲ್ಲಿ ಬುಧನಿಗೆ ಸಾರ್ವಕಾಲಂ ಅಂತ ಹೇಳಿದೆ. ಬೇರೆ ಬೇರೆ ಗ್ರಹಗಳು ಪ್ರಾರಂಭದಲ್ಲಿ, ಮಧ್ಯದಲ್ಲಿ ಹೀಗಿದೆ, ಕೊನೆಯಲ್ಲಿ ಅಂತ. ಆದರೆ ಬುಧನಿಗೆ ಮಾತ್ರ ಎಲ್ಲ ಪ್ರವೇಶ ಆದಾಗಲಿಂದ ಬಿಟ್ಟು ಹೋಗೋವರೆಗೂ ಫಲ ಇರುತ್ತದೆ ಅಂತ. ಹೀಗಾಗಿ ನಿಮಗೆ ವಾಗ್ಬಲ ಚೆನ್ನಾಗಿರ್ತದೆ, ಕುಟುಂಬ ಬಲ ಚೆನ್ನಾಗಿರುತ್ತದೆ, ಮತ್ತು ವಿದ್ಯಾಸ್ಥಾನ ಅದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ, ಉಪನ್ಯಾಸಕರಿಗೆ, ಮತ್ತು ಯಾರು ಬರವಣಿಗೆ ಪತ್ರಿಕಾರಂಗದಲ್ಲಿರ್ತಕ್ಕಂಥವ್ರು ಮತ್ತು ಈ ಸೋಷಿಯಲ್ ಮೀಡಿಯಾ ಇದಕ್ಕೆಲ್ಲ ಬಹಳ ಬಲ ಯಾರು ಅಂದರೆ ಬುಧನೇ. ಹೀಗಾಗಿ ತುಂಬ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಬಲ ಫಲ ಕಾಣ್ತೀರ, ಸಂಶಯ ಇಲ್ಲ ಅದರಲ್ಲಿ. ಹೀಗಾಗಿ ಅಲ್ಲಿ ರವಿ ಜೊತೆಗೆ ಸೇರಿಬಿಡ್ತಾನೆ. ಹೀಗಾಗಿ ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ ಅಂತ. ಹೀಗಾಗಿ ಧೀಶಕ್ತಿ, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಬಲ ಹೆಚ್ಚಾಗುತ್ತೆ, ಬೌದ್ಧಿಕ ಬಲ ಹೆಚ್ಚಾಗುತ್ತೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲ ಇದೆ. ಇದ್ರ ಜೊತೆಗೆ ಬೇರೆ ಬೇರೆ ಫಲಗಳನ್ನು ಹೇಳ್ತಾ ಇದ್ದೀನಿ. ಯಾಕೆ ಬುಧ ಗ್ರಹಗಳು ತುಂಬ ಬಲಿಷ್ಠರಾಗಿದ್ದಾಗ ಒಂದಷ್ಟು ಪಟ್ಟಿ ಕೊಡಬೇಕಾಗತ್ತೆ, ಅದು ಮನಸ್ಸಿಗೆ ಒಂದು ಸಂತೋಷ ಕೊಡುತ್ತೆ. ಆ ಕಾರಣದಿಂದಾಗಿ ಹೆಚ್ಚಿನ ಅನುಕೂಲಗಳು ಅಂತ. ಮತ್ತು ಪಂಚಮಾಧಿಪತಿ, ಧೀಸ್ಥಾನದ ಅಧಿಪತಿ ವಾಕ್ಸ್ಥಾನಕ್ಕೆ ಬಂದಾಗ ನಿಮ್ಮ ಆಲೋಚನೆ 10 ಜನಕ್ಕೆ ಮಾರ್ಗದರ್ಶನವಾಗುತ್ತೆ. ಆ ರೀತಿಯ ಒಂದು ಬಲವನ್ನು ಬುಧ ತಂದು ಕೊಡ್ತಾನೆ. ತುಂಬ ಚೆನ್ನಾಗಿದೆ ಅವರು. ವಾರದಾದಿಯಲ್ಲಿ ಚಂದ್ರ ಶನಿ ಒಟ್ಟಾಗ್ತಾರೆ ಲಾಭದಲ್ಲಿ, ಅದು ತೊಂದರೆ ಇಲ್ಲ. ಲಾಭದಲ್ಲಿರೋ ಗ್ರಹಗಳು ಲಾಭ ತಂದು ಕೊಡ್ತವೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಬಹುದು. ಸೇವಕರಿಂದ ಸಹಾಯ ಸಿಗದೆ ಹೋಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಹುಷಾರು. ಶಿಕ್ಷಣ ಕ್ಷೇತ್ರದಲ್ಲಿ ಅನುಕೂಲ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ವೃತ್ತಿಯಲ್ಲಿ ಅನುಕೂಲ. ಸ್ತ್ರೀಯರಿಗೆ ಹೆಚ್ಚಿನ ಖರ್ಚು ವ್ಯಯ ಸೂಚಿಸ್ತಾ ಇದೆ. ಕೊನೆಯಲ್ಲಿ ಚಂದ್ರ ವೇದದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಅತಿ ಹೆಚ್ಚು ಖರ್ಚು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಏನಪ್ಪ ಮಾಡಬಹುದು ಅಂತಂದರೆ ಗುರುವಿನ ಜೊತೆಗೆ ಮಾಂದಿ ಸೇರಿರುತ್ತೆ. ಈ ಕಾರಣದಿಂದಾಗಿ ದತ್ತಾತ್ರೇಯ ಪ್ರಾರ್ಥನೆ ಮಾಡಿ. ಇದು ಹೆಚ್ಚಿನ
ನಂಬಿಕೆ, ವಿಶ್ವಾಸ, ಬಲ, ಆರೋಗ್ಯ ಇದೆಲ್ಲ ತಂದು ಕೊಡುತ್ತೆ. ಪ್ರಯತ್ನ ಮಾಡಿ. ಮಿಥುನ ಕೋಣ. ಮಿಥುನ ರಾಶಿಯವರಿಗೆ ಇಲ್ಲಿ ಗುರುವಿನ ಜೊತೆಗೆ ಇದಾನೆ ಬುಧ. ದ್ವಿತೀಯದಲ್ಲಿ ಈಗ ನೈಪುಣ್ಯ, ಪ್ರತಿಭಾ ಪ್ರದರ್ಶನ, ವೃತ್ತಿಯಲ್ಲಿ ಅನುಕೂಲ, ಸಲಹೆ, ಮಾತಿನ ಕೌಶಲ್ಯ, ಕುಟುಂಬ ಬಲ, ದಾಂಪತ್ಯದಲ್ಲಿ ಸಾಮರಸ್ಯ, 1, 2 10 ಫಲಗಳನ್ನು ಬುಧ ತಂದುಕೊಡ್ತಾನೆ. ಗುರುವಿನ ಜೊತೆಗಿರೋದ್ರಿಂದ ಅದು ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಸೌಮ್ಯೇ ರಂಗಚರೋ ಬೃಹಸ್ಪತಿಯುತೆ ಗೀತಪ್ರಿಯೋ ನೃತ್ಯವಿತು. ಈಗ ನೋಡಿ ಕಲಾಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಸಂಗೀತ, ವಾದ್ಯ, ನೃತ್ಯ, ಗೀತ ಒಂದು ಪ್ರಶಂಸೆ ಸಿಗ್ತಕ್ಕಂಥದ್ದು, ಒಂದು ಮೇಲ್ ಹಂತಕ್ಕೆ ಹೋಗ್ತಕ್ಕಂಥದ್ದು, 10 ಜನ ಗುರುತಿಸಿ ನಿಮ್ಮನ್ನು ಮಾತಾಡಿಸ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಮಿಥುನ ನಿಮ್ಮ ರಾಶಿಗೆ ಬಂದುಬಿಡ್ತಾನೆ ಮತ್ತೆ ವಾಪಸ್ ಬುಧ. ಅದು ತುಂಬ ಬಲಿಷ್ಠ. ಅದು ಹೇಳಿದ್ನಲ್ಲ, ಶಾಸ್ತ್ರಕಲಾ ವಿದಗ್ಧ ಪ್ರಿಯಂವದಃ ಸೌಖ್ಯರತ ತೃತೀಯೇ ಅಂತ. ಹೀಗಾಗಿ ಸುಖ ಸಮೃದ್ಧಿ ಅದು ಬುದ್ಧಿ ಬಲದಿಂದ ಮತ್ತು ದೇಹ ಆರೋಗ್ಯ ಬಲದಿಂದ ಮತ್ತು ಬಂಧುಗಳಿಂದ, ಸ್ನೇಹಿತರಿಂದ, ಹೀಗೆ ಹಲವು ಬಗೆಗಳಲ್ಲಿ ಅನುಕೂಲ ಇದೆ. ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಅತಿಯಾಗಿ ಬಯಕೆಗಳಾಗುತ್ತೆ ತಿನ್ನೋದು, ಅದು ನಿಮಗೆ ತೊಂದರೆ ಮಾಡಬಹುದು, ಆರೋಗ್ಯ ಹಾನಿ ಆಗುವುದು, ಹುಷಾರು. ಹೆಚ್ಚಿನ ಖರ್ಚು, ಅಲೆದಾಟ ಸೂಚಿಸ್ತಾ ಇದೆ, ಗಮನ ಇರಲಿ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಧನ ಲಾಭ, ವ್ಯಾಪಾರದಲ್ಲಿ ಲಾಭ, ಹಣಕಾಸಿಗೆ ತೊಂದರೆ ಆಗಲ್ಲ, ಮಾತಿಗೆ ತೊಂದರೆ ಇಲ್ಲ, ಸ್ನೇಹ, ಪ್ರೀತಿ, ವಿಶ್ವಾಸಗಳಲ್ಲಿ ತೊಂದರೆ ಇಲ್ಲ, ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಇವುಗಳಿಗೆ ಕೊರತೆ ಇಲ್ಲ, ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಮಿಥುನ ರಾಶಿಯವರಿಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಮತ್ತು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಇವೆರಡನ್ನು ಸುಬ್ರಹ್ಮಣ್ಯ ಪ್ರಾರ್ಥನೆ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಅದಿರೋ ಸಣ್ಣ ಪುಟ್ಟ ತೊಡಕನ್ನು ಬಿಡಿಸ್ಬಿಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.